Palmito for the beat. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿಲ್ಲಿ ಪೆಟ್ರೋಲ್ ಹಾಕೊಂಡು ಎಲ್ಲಿಗೆ ಹೊರಟದಂತೇಳಿ ಅಂದರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದತ್ತಿಗೆ. ಇಲ್ಲ ದಾರಿ ಮೇಲೆ ಈ ರೇಂಜಿಗೆ ಟ್ರಾಫಿಕ್ ಜಾಮ್ ಆಯ್ತಂತ ಹೇಳಿದರೆ ಇನ್ನು ಎಷ್ಟು ಜನ ಬಂದಿರಬೇಡ ಅಂತ ಹೇಳಿ ಲೆಕ್ಕ ಹಾಕಿ ಕಂಬ. ಒಂದಾಗೆ ನಾವು ಹಬ್ಬದ ಗರಕ್ಕೆ ಎಂಟ್ರಿ ಯಾರು ಕೂಡಲೇ ಒಳಗೆ ಹೋಗಿ ಕಾಣ್ತೆ ಎಂಥ ಕಾಂಬುದೆ, ಎಲ್ಲ ಕಂಡ್ರು ಬರೀ ಜನ 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 ಸಾಗರ ಕಾಣಿ. ಅಂದಂಗೆ ಎಲ್ಲರಿಗೂ ಅವ್ರವ್ರ ಹಬ್ಬ ಕಾಂಬುದು ಅಂತ ಹೇಳಿದರೆ ಚಂದ ಕಾಣಿ. ಹಾಗೆ ನಮ್ಮೂರಿಂದ ಹಬ್ಬ ಕಾಂತಿಪ್ಪತ್ತಿ ನಂಗೆ ಒಂದು ಹಾಡು ನೆನಪಾಯ್ತು ಕಾಣಿ. घल्लू घल्लेनो दाव ಗೆಜ್ಜೆ घल्लू घल्लेनो दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಅಂದಂಗೆ ಇಲ್ಲಿ ನೆಟ್ಕ ಬತ್ತಿಪ್ಪತ್ತಿ ಕೌಶಿಕಣ್ಣ ಸೊನ್ನುಗೆ ಅಂತ ಹೇಳೋದಂದ್ರೆ ಇಲ್ಲೇ ಹಬ್ಬದ ಗರ ತಿರುಗುತ್ತಾ ಇಕ್ಕಂಬ್ರೊಳಗೆ ಸೊನ್ನು ಮತ್ತು ಅವನ ಫ್ರೆಂಡ್ ತಪ್ಪಿ ಹೊರ್ಕಾಣಿ. ಆಮೇಲೆ ಹಿಂಗೆಲ್ಲ ಅಂಗಡಿ ಎಲ್ಲ ತಿರುಗುತ್ತಾ ಹೊತ್ತು ಅವನ ಫ್ರೆಂಡ್ ಇಬ್ಬರೇ ಒಳ್ಳೆ ಮಿತ್ರ ದ್ರೋಹಿಗಳ ಥರ ಹೊಯ್ಕೊಂಡು ಐಸ್ ಕ್ರೀಮು ಮತ್ತು ಗೋಬಿ ಎಲ್ಲ ತಿಂತಿದ್ರು ಕಾಣಿ. ನಮಗೆ ಬೇಕಂತೇಳಿ ಒಂದು ಮಾತು ಸಹ ಕೇಳಲ್ಲ. ಆಮೇಲೆ ಪುನಃ ಹಬ್ಬನೆಲ್ಲ ತಿರುಗುತ್ತಾ ನಾವು ಸೀದಾ ಹೋದ ಆಟ ಆಡೋಕ್ಕೆ. ಅಲ್ಲ ತೊಟ್ಲನ್ ಕಂಡ್ರು ಕೊಳ್ಳೆ ಆಟ ಆಡ್ಕಂತೇಳಿ ಅನ್ಸರು ಇವ್ರು ಪ್ರತಿ ವರ್ಷ ಹಾಕೋದು ಆ ದೋಣಿಗೆ. ಈ ಸಲನೂ ಅದಕ್ಕೆ ಹಾಪ ಅಂತೇಳಿ ಹೇಳ್ರ. ಆ ದೋಣಿ ಕಂಡ್ರೆ ಎಷ್ಟು ಮೇಲ್ ಹೊತ್ತಿತ್ತಂತೇಳಿ ಅಂದರೆ ತಲೆ ಎಲ್ಲ ತಿರುಗುತ್ತೆ ಕಾಣಿ. ಕೆಳಗೆ ಕಂಡ್ರೆ ತಲೆ ತಿರುಗ್ತಾ ಇತ್ತು. ಆರೂ ಈ ಕೌಶಿಕಣ್ಣ ಅದರಲ್ಲೂ ಬಿಲ್ಡಪ್ ತಕೊಂಬಿ ಅಂತ ಹೇಳಿ ಅಂದರೆ ಆಮೇಲೆ ದೋಣಿ ಆಡು ಅಂತೇಳಿ ಅದ್ರ ಕೆಳಗೆ ಬಂದು ನಿಂತ್ಕೊಂಡ್ ಕಾಣಿ. ಇಲ್ಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಿಜ ಇವನು ಇನ್ನರ್ ವಯಸ್ಸಿನಾಗ ಹಿಂಗೆ ಕೆಂಡಾಗಿದ್ದಿತ್ತಪ್ಪ. ಇವ ಪಾಪ ಬೋಲ್ಟ್ ನಟ್ಟೆಲ್ಲ ಉದ್ರಿ ಹೊತ್ತೇನು ಅಂಥೇಳಿ ಲೈಕ್ ಮಾಡಿ ಕೆಳಗೆ ಕಾಣ್ತಿದ್ದ. ಆಮೇಲೆ ನಾವೆಲ್ಲ ಒಂದೊಂದು ಟಿಕೆಟ್ ತಗೊಂಡು ಸೀದಾ ಆಡು ಅಂತ ಹೇಳಿ ಮೇಲೆ ಹೋಯ್ತು. ಅಲ್ಲಿ ಈ ಜನ ಎಲ್ಲ ಕೂಗಿದ್ಕಂಡೇ ನಂಗೆ ಅರ್ಧ ಜೀವ ಬಾಯಿಗೆ ಬಂದಾಗಿದ್ದಿತ್ತು. ನಾನಂತೂ ಆ ರೇಂಜಿಗೆ ಧೈರ್ಯವಂತೆ ಅಲ್ಲ, ಆದರೂ ಆಡೋಕ್ಕೆ ಹೋದಿ. ಆಮೇಲೆ ಕೆಳಗೆ ಇಳ್ಕೊ ಬಂದು ಈ ಗಂಡೆ ಅಂತ ಹೇಳೋದಂದ್ರೆ ಮಾರ್ರೆ ನಿಜ ಕಣಿ. ನನಗಂತೂ ಆಡೋಕ್ಕೆ ಹೋಗಿ ಬಿ ಪಿ ಎಲ್ಲ ಲೋ ಆದಾಗಿದ್ದಿತ್ತು ಕಣಿ. ಅದಕ್ಕೆ ಒಂದು ಲಿಂಬು ಸೋಡಾ ಎಲ್ಲ ಕುಡ್ಕೊಂಡು ಒಂದು ಗೋಬಿ ಯಾರು ತಿಂಬ ಅಂತ ಹೇಳಿ ಸೀದಾ ಗೋಬಿ ಅಂಗಡಿಗೆ ಹೋಯ್ತು ಕಣಿ. ಯಾರೋ ಇವತ್ತ ನಾನು ವಿಡಿಯೋ ಮಾಡ್ದಾಗ ಮಾತಾಡೋದು ಕಡಿಮೆ ಹಂಗಲ್ಲ, ನಾನು ತುಂಬಾ ಫೇಮಸ್ ಆಯ್ತು ಅಂತಿದ್ದೀನಿ ಮಾರ. ಆಲ್ಡರ್ ಹೆಂಗಾರ ಕೇಮ್ ನಮ್ಮ ಸುರಸುರಂದರಾಂಗ ಶ್ರೀ 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 ಕೌಶಿಕ್ ಕುಲಾಲ್ರನ್ನ ಒಂಥರ ಹಂಗೆ ಹೌದಾ ಮೆನ್ಷನ್ ಮಾಡು ಎಂತ ಮಠಾಧಿಪತಿ ಅಂತ ಹೇಳಿ. ಅಲ್ಲೇ ಗೋಬಿ ತಿಂತಿಪ್ಪತ್ತಿಗೆ ಒಂದು ಹೆಣ್ಣು ಬಂದ್ಕೊಂಡು ಅಣ್ಣ ನಾ ಕೀ ಪಂಚ್ ತಗೋಣ ಅಂತ ಹೇಳಿ ಆಟ ಮಾಡ್ತೆ. ಇವ ನಂಗೆ ಕೀ ಪಂಚ್ ಬ್ಯಾಡ ಮಗ, ನಿಂಗೆ ಎಂಥವ್ರು ಬೇಕಾರೆ ಹೇಳಿ ನಾ ತೈಸಿ ಕೊಡ್ತೀಯ ಅಂದ. ಅದಕ್ಕೆ ಅಣ್ಣ
ಇಲ್ಲಿ ಅಂಗಡಿ ಕರ್ಕೊಬಂತು ಕಣಿ. ಅದು ಐಕಿದ್ದ ಕೈ ಇಳಿದ್ಬೇಡ ದೊಡ್ಡ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈ ಥರ ಆಮೇಲೆ ತಿಂಡಿ ಬೇಕಂತೇಳಿ ಇಲ್ಲಿ ಮುಂಡಕ್ಕಿ ಅಂಗಡಿಗೆ ಬಂತು ಕಣಿ. ಅಂದಂಗೆ ಇವ ತಕೊಂಡದ್ದೆ ಅಂತೇಳಿ ಅಂದರೆ ಆಯ್ತು ಕೊಡೀಗ. ಹುಡ್ಕ ಮಾಡಿ ಮಟ್ಟಿಗೆಲ್ಲ ಇದ್ದಿಲ್ಲ. ಎರಡು ಮೆಚ್ಚದಾಗಿತ್ತು. ಅಂದಾಗೆ ನಮಗೋಸ್ಕರ ಇಲ್ಲಿ ಕರ್ಗುಂಜಿ ಹಣ್ಣಿನ ಕಟ್ ಮಾಡ್ತಿದ್ದಾರೆ. ಹೆಸರು ಶಿವಾನಂದ್ ಪಾಟೀಲ್ ಅಂತೇಳಿ. ಇವರು ತುಂಬ ಥರ ಡಿಸೈನನ್ನೆಲ್ಲ ಮಾಡಿರಂತೆ. ಇವರು ದೊಡ್ಡ ಕಲ್ಲಂಗಡಿ ಹಣ್ಣಿನಲ್ಲೂ ಗಣೇಶನೆಲ್ಲ ಡಿಸೈನ್ ಮಾಡಿರಂಬ್ರು. ನಮಗೋಸ್ಕರ ಅಂತ ಹೇಳಿ ಒಂದು ಸಿಂಪಲ್ ಆಗಿ ಡಿಸೈನ್ ಮಾಡ್ರು. ಚಂದ ಇದ್ದಿತ್ತು. ನೀವು ಕಾಣಿ ಹೆಂಗಿತ್ತು ಅಂತೇಳಿ ಹೇಳಿ ಆಯಿತಾ. ಇಲ್ಲ ಕೌಶಿಕಣ್ಣ ರೀಲ್ಸ್ ಎಲ್ಲ ಕಂಡ್ಕೊಂಡು ಒಂದು ಹೊಸ ಐಡಿಯಾ ಹೇಳ್ತಿದ್ದ. ಅದು ಎಂತ ಅಂತೇಳಿ ಅಂದರೆ ಅದು ಮೊನ್ನೆ ಒಂದು ರೀಲ್ಸ್ ಕಂಫರ್ಟ್ ಹಾಕೊಂಡು ಸ್ಪ್ರೇ ಮಾಡ್ತಾರೆ. ಬಟ್ಟೆ ಹಾಕ್ರೆ ಜಾಸ್ತಿ ವೇಸ್ಟೇಜ್ ಆಗ್ತಾ. ಅದಕ್ಕೆ ಹಾಕ್ರೆ ಇದಕ್ಕೆ ನೀರು ಮಿಕ್ಸ್ ಮಾಡೋದು. ಒಂದು ಪ್ಯಾಕೆಟ್ ಕಂಫರ್ಟ್ ಹೊಡೆದಾಕು ಕುಸು ಕುಸು ಹೊಡೆದು. ಇವ ಹೇಳೋದು ಐಡಿಯಾ ಹೊಸ್ತಾರು ಲೈಕ್ ಇತ್ತಪ್ಪ. ಅಂದಾಗೆ ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ, ಸಕ್ಸಸ್ ಆದರೆ ಕಮೆಂಟ್ ಮಾಡಿ. ಅಂದಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.